ಎಲ್ಲರಿಗೂ ನಮಸ್ಕಾರ. ನಮ್ಮ ಡಯಟ್ ಊಟ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ತಯಾರಿಸ್ಬೋದಂಥ ಸಿಂಪಲ್ ಪ್ರೋಟೀನ್ ಪೌಡರ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದಕ್ಕೆ ಬೇಕಾಗೋದಿಷ್ಟೇ 6 ಬಗೆಯ ಸೀಡ್ಸ್ಗಳು. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣು ಬೀಜ, ಚಿಯಾ ಸೀಡ್ಸ್, ಜೊತೆಗೆ ಒಂದು ಹುರಿದ ಕಡಲೆ ಮತ್ತು ಬಾದಾಮಿ ಗೋಡಂಬಿ ಪಿಸ್ತಾ. ಇದೆಲ್ಲನೂ ಸಹ ಹಗುರವಾಗಿ ಹುರಿದು ಆರಿದ ಮೇಲೆ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ನಮ್ಮ ಪ್ರೋಟೀನ್ ಪೌಡರ್ ರೆಡಿ ಆಗುತ್ತೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಇರಲ್ಲ, ಸಕ್ಕರೆ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಜಂಕ್ ಇಲ್ಲ. ಇರೋದು ಒಂದೇ ಶುದ್ಧ ಪ್ರೋಟೀನ್. ಒಳ್ಳೆ ಕೊಬ್ಬು ಅಥವಾ ಒಮೆಗಾ 3, ವಿಟಮಿನ್ ಇ, ಮ್ಯಾಗ್ನೀಷಿಯಮ್ ಇದೆಲ್ಲವೂ ಸಹ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಸೊ ನಮ್ಮ ದೇಹಕ್ಕೆ ಬೇಕಾಗಿದ್ದಂತಹ ನೈಸರ್ಗಿಕ ಶಕ್ತಿ ನಮ್ಮ ಅಡುಗೆ ಮನೆಯಿಂದಲೇ ಯಾಕೆ ಪ್ರಾರಂಭ ಆಗಬಾರ್ದು? ಸೊ ಎಷ್ಟೋ ದುಡ್ಡು ಕೊಟ್ಟು ನಾವು ಹೊರಗಡೆ ಪ್ರಿಸರ್ವೇಟಿವ್ಸ್ ಇರುವಂಥದ್ದು ಅಥವಾ ಕೆಮಿಕಲ್ಸ್ ಇರುವಂಥ ಪ್ರೋಟೀನ್ ಪೌಡರ್ ತೊಗೊಳೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಈ ಥರ ಪ್ರೋಟೀನ್ ಪೌಡರ್ನ ತಯಾರಿಸ್ಕೊಂಡು ಒಂದು ಲೋಟ ಹಾಲಿಗೆ ಅಥವಾ ನೀರಿನಲ್ಲಿ 1-2 ಸ್ಪೂನ್ನ ಮಿಕ್ಸ್ ಮಾಡ್ಕೊಂಡು ದಿನ ನೀವು ಕುಡಿತಾ ಬಂದರೆ ವೆಯ್ಟ್ ಲಾಸು ಆಗುತ್ತೆ, ಜೊತೆಗೆ ಒಳ್ಳೆ ಪೋಷಕಾಂಶ ಸಹ ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸಹ ಇದನ್ನು ಸೇವಿಸ್ಬೋದು. ಥ್ಯಾಂಕ್ ಯು. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.